ದೇವಸ್ಥಾನದ ಆಡಳಿತ ಮಂಡಳಿಗೆ ಇದ್ದಂತೆ ಕಾಣಿಸ್ತಾ ಇಲ್ಲ. ಶ್ರೀಕಾಕುಳಂ ದುರಂತಕ್ಕೆ ಅಸಲಿ ಕಾರಣ ಏನು ಗೊತ್ತಾ? ಶ್ರೀಕಾಕುಳಂನಲ್ಲಿ ಕಾಲ್ತುಳಿತದ ಹಿಂದಿರೋ ಸತ್ಯವೇನು ಗೊತ್ತಾ? ಗ್ಯಾರಂಟಿ ನ್ಯೂಸ್ನಲ್ಲಿ ಕಾಲ್ತುಳಿತಕ್ಕೆ ಕಾರಣವಾದಂತಹ ಅಸಲಿ ಸತ್ಯ. 10 ಮಂದಿಯನ್ನ ಬಲಿ ಪಡೆದ ಹೆಣ್ಮಕ್ಕಳ ಜಗಳ ಘನಘೋರ ದುರಂತವಾಗಿದ್ದು ಹೆಣ್ಣು ಮಕ್ಕಳ ಗಲಾಟೆಯಿಂದಲೇ. ಜಡೆ ಜಗಳದಿಂದ ಶುರುವಾದಂತಹ ಗಲಾಟೆ ಕಾಲ್ತುಳಿತದಲ್ಲಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಕ್ಯೂನಲ್ಲಿ ನಿಂತಿದ್ದಂತಹ ಮಹಿಳೆಯರ ನಡುವೆ ಸಣ್ಣ ಜಗಳ ಆಗಿದ್ದೇ ಇಷ್ಟೊಂದು ದೊಡ್ಡ ದುರಂತಕ್ಕೆ ಕಾರಣವಾಗಿದೆ. ಕೂದಲು ಹಿಡ್ಕೊಂಡು ಜಗಳ ಮಾಡಿದ್ರಿಂದ ದಿಢೀರ್ ಅಂತ ಹೇಳಿ ನುಗ್ಗಲು ಉಂಟಾಗಿದೆ. ಮಹಿಳೆಯರ ಗಲಾಟೆ ಆಗದೆ ಇದ್ದಿದ್ರೆ ದುರಂತ ಸಂಭವಿಸುತ್ತಲೇ ಇರ್ತಾ ಇರಲಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಏನೇ ಕಾರಣವನ್ನ ಕೊಟ್ಟರೂ ಕೂಡ ನೋಡಿ, ಮಹಿಳೆಯರೇ ಈ ಒಂದು ದೊಡ್ಡ ದುರಂತಕ್ಕೆ ಕಾರಣ ಅಂತಲೂ ಕೂಡ ಹೇಳಿದ್ರೂ ಕೂಡ ದೇವಸ್ಥಾನದ ಕೆಪಾಸಿಟಿ ಇರೋದೇ 3,000 ಜನ. ಅದರಲ್ಲಿ 20,000 ರಿಂದ 25,000 ಜನ ಅಂತಂದ್ರೆ ನಾವು ನಿಜಕ್ಕೂ ಕೂಡ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ಆ ಒಂದು ಫ್ಲೋ ಇರುತ್ತಲ್ಲ, ಅದು ಬೇಗ ಕೂಡ ಹೋಗ್ತಾ ಇರಲಿಲ್ಲ, ನಿಧಾನಗತಿಯಲ್ಲಿ ಸಾಕ್ತಾ ಇತ್ತು. ಭಕ್ತರು ದೇವರ ದರ್ಶನವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಬೆಳಗ್ಗೆಯಿಂದಲೂ ಕೂಡ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ನೋಡಿ, ಹಸ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಸ್ವಲ್ಪ ಟ್ರಿಗರ್ ಕೂಡ ಮಾಡುತ್ತೆ ಅವ್ರಿಗೆ. ಬೇಗ ಸಾಕ್ತಾ ಇಲ್ವಲ್ಲ, ಹಸಿವಾಗ್ತಾ ಇರುತ್ತೆ. ಮಕ್ಕಳು ಮರಿ ಎಲ್ಲರೂ ಕೂಡ ಕರ್ಕೊಂಡು ಬಂದಿರ್ತಾರೆ. ಮಕ್ಕಳಿಗೇನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಈ ಸಂದರ್ಭದಲ್ಲಿ ಸಹಜವಾಗಿಯೇ ಸ್ವಲ್ಪ ಸಿಟ್ಟು ಹೆಚ್ಚಾಗಿಯೇ ಇರುತ್ತೆ. ಹಸ್ಕೊಂಡಿದ್ರೆ ಸ್ವಲ್ಪ ಸಿಟ್ಟು ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿಯೇ ಸಣ್ಣ ಒಂದು ಗಲಾಟೆ ಕಾರಣ ಅಂತ ಕೂಡ ಹೇಳಲಾಗ್ತಾರೆ. ಬಟ್ ನಾಟ್ ಶೋರ್ ಅದೇ ಕಾರಣನ ಅಂತ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಬಟ್ ಆದರೆ ಮಹಿಳೆಯರು ಗಲಾಟೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ. ಸೊ ಅದೇ ಒಂದೇ ಒಂದು ಕಾರಣದಿಂದಾಗಿ ಇಷ್ಟೆಲ್ಲ ದೊಡ್ಡ ದುರಂತ ಆಯಿತು ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಆಂಧ್ರದಲ್ಲಿ ಇದು 2ನೇ ರೀತಿಯಾದಂತಹ ಆಗ್ತಾ ಇರುವಂತಹ ಕಾಲ್ತುಳಿತ ಪ್ರಕರಣ. ಈ ಹಿಂದೆ ಕೂಡ ಕಾಲ್ತುಳಿತ ಪ್ರಕರಣ ಆಗಿತ್ತು, ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸಿದ್ವು. ಈಗ ಮತ್ತೊಂದು ಕಾಲ್ತುಳಿತ ಪ್ರಕರಣ ಆಗಿದೆ. ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ 100 ರಿಂದ 150ಕ್ಕೂ ಹೆಚ್ಚು ಗಾಯಾಳುಗಳು ಈಗಾಗಲೇ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದಷ್ಟು ಸಾವು ನೋವು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಏನು ಸಾವನ್ನಪ್ಪಿದಾರಲ್ಲ, ಅವರು ಎಲ್ಲಿಯವರು ಏನು ಅನ್ನೋದರ ಕುರಿತು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ನೋಡಿ, ಮಗುವನ್ನ ಕಳೆದುಕೊಂಡಂತಹ ತಾಯಿ ಯಾವ ರೀತಿಯಾಗಿ ಹಣೆ ಚಚ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ. ನಾವು ದೇವರ ದರ್ಶನವನ್ನ ಪಡೆದುಕೊಂಡು ವಾಪಸ್ ನೆಮ್ಮದಿಯಿಂದ ಮನೆಗೆ ಹೋಗ್ತೀವಿ ಅಂತ ಹೇಳಿ ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದವರು ಇದೀಗ ಆ ಒಂದು ಹೆಣವಾಗಿ ಹೋಗ್ತಾರೆ ಅಂತ ಹೇಳಿ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಶ್ರೀಕಾಕುಳಂ ಜಿಲ್ಲೆಯ ಕಾಸಿಬುಗ್ಗದಲ್ಲಿರುವಂತಹ ಈ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾಲ್ತುಳಿತ ಏನಾಗಿ 10 ಜನ ಸಾವನ್ನಪ್ಪಿದ್ದಾರೆ. ತುಂಬ ಜನರಿಗೆ ಈ ಸಂದರ್ಭದಲ್ಲಿ ಗಂಭೀರವಾಗಿ ಗಾಯವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತು ನೋಡಿ, 3,000 ಕೆಪಾಸಿಟಿ ಇರುವಂತಹ ಜಾಗದಲ್ಲಿ ನಾವು ಹೆಚ್ಚು ಜನ ಸೇರಿದಾಗ ಉಸಿರಾಟ ಮಾಡೋದಕ್ಕೂ ಕೂಡ ತೊಂದರೆ ಆಗುತ್ತೆ. ಕಾಲ್ತುಳಿತ ದುರಂತಕ್ಕೆ ದೇವಸ್ಥಾನ ಆಡಳಿತ ಮಂಡಳಿಯೂ ಕೂಡ ಕಾರಣ. ಹೌದು, ಸತ್ಯ. ಏಕಾದಶಿಗೆ ಬರುವ ಭಕ್ತರ ಕುರಿತು ಮಾಹಿತಿಯನ್ನ ನೀಡಿರಲಿಲ್ಲ ಆಡಳಿತ ಮಂಡಳಿ. ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಡಬೇಕು, ಬಟ್ ಆದ್ರೂ ಕೊಟ್ಟಿಲ್ಲ. ಇಲ್ಲಿ ಗರಿಷ್ಠ 5,000 ಭಕ್ತರು ದರ್ಶನ ಪಡೆಯೋ ಸಾಮರ್ಥ್ಯವಷ್ಟೇ ಇದೆ. ಥೇಟ್ ತಿರುಪತಿ ಮಾದರಿಯಲ್ಲಿ ಈ ಒಂದು ವೆಂಕಟೇಶ್ವರ ಸ್ವಾಮಿ ದೇಗುಲವನ್ನ ನಿರ್ಮಾಣ ಮಾಡಲಾಗಿದೆ. ದೇಗುಲ ನಿರ್ಮಾಣದ ಬಳಿಕ ಮೊದಲ ಕಾರ್ತಿಕದ ಏಕಾದಶಿ ಹಬ್ಬ ಈಗಾಗಲೇ ನಾನು ಹೇಳ್ತಾ ಇದ್ದೆ. ಏಕಾದಶಿ ಕಾರ್ಯಕ್ರಮಕ್ಕಾಗಿ ತರಾತುರಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಂತಹ ದೇಗುಲ, ಆದರೆ ಸ್ಥಳೀಯ ಪೊಲೀಸರಿಗೆ ಯಾವುದೇ ಮಾಹಿತಿಯನ್ನ ನೀಡಿರಲೇ ಇಲ್ಲ. ಖಾಸಗಿ ದೇವಸ್ಥಾನ ಆಗಿರೋದ್ರಿಂದ ಜಿಲ್ಲಾಡಳಿತ ತಲೆ ಹಾಕಿರಲಿಲ್ಲ. ದೇವಸ್ಥಾನ ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದಲೂ ಕೂಡ ಘನಘೋರ ದುರಂತ ಸಂಭವಿಸಿದೆ. ಆದರೂ ಕೂಡ ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಮಾಡ್ತಾ ಇತ್ತು? ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇಲ್ಲಿ ಸರ್ಕಾರವೂ ಕೂಡ ನೇರ ಹೊಣೆಯಾಗುತ್ತೆ, ಜಿಲ್ಲಾಡಳಿತ ಕೂಡ ನೇರ ಹೊಣೆಯಾಗುತ್ತೆ. ದೇವಸ್ಥಾನದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ಇಷ್ಟೆಲ್ಲದಕ್ಕೂ ಕೂಡ ಕಾರಣ ಆಗುತ್ತೆ. ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಫೇಲ್ವರ್ ಆಗಿದೆ. ಸೊ ಹಾಗಾಗಿ ಇಷ್ಟೆಲ್ಲ ಸಾವು ನೋವುಗಳು ಸಂಭವಿಸಿವೆ. 10 ಜನ ಸಾವನ್ನಪ್ಪಿದ್ದಾರೆ ಅಂತಂದರೆ ಇನ್ನೂ ಕೂಡ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು ಈ ಒಂದು ದೇವಸ್ಥಾನ ಇರುವಂತಹ ಜಾಗ, ಇದರ ಜೊತೆಗೆ
ಹಾಸ್ಪಿಟಲ್ಸ್ಗಳು ಎಷ್ಟು ದೂರ ಇದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಉಸಿರಾಟದ ಸಮಸ್ಯೆ ಹೆಚ್ಚಾಗಿಯೇ ಇಲ್ಲಿ ಸಾವು ನೋವುಗಳು ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೂಕು ನುಗ್ಗಲು ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ದೇಹಕ್ಕೆ ಉಸಿರಾಟ ತೆಗೆದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆ ಸಂದರ್ಭದಲ್ಲಿ. ಸೊ ಹಾಗಾಗಿ ಸಹಜವಾಗಿಯೇ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಮತ್ತು ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಈಗ ರಕ್ಷಣೆ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತಂದರೆ, ಯಾರೋ ಬಂದು ಇಲ್ಲಿ ಸಹಾಯ ಮಾಡ್ತಾ ಇಲ್ಲ, ಅಲ್ಲಿ ನೆರೆದಿದ್ದಂತಹ ಮತ್ತು ಆ ಭಾಗದ ಜನರೇ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿ ಎಷ್ಟರ ಮಟ್ಟಿಗೆ ನೂಕು ನುಗ್ಗಲಾಗಿದೆ ಅಂತ ಹೇಳಿ. ಇಷ್ಟೊಂದು ಜನ ಒಮ್ಮೆಲೆ ಬಂದಂತಹ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಬಟ್ ಆದರೆ ಅದು ಆಗಿಲ್ಲ. ಮತ್ತು ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಜಾಗ ಏನಿದೆಯಲ್ಲ, ಆ ಜಾಗವೂ ಕೂಡ ಒಂದೇ, ವಾಪಸ್ ಬರುವಂತಹ ಮಾರ್ಗವೂ ಕೂಡ ಒಂದೇ ಆಗಿದ್ದರಿಂದ ಇಲ್ಲಿ ಈ ಒಂದು ಸಮಸ್ಯೆ ಆಗೋದಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಉಲ್ಲಾಸ್, ಘನಘೋರ ದುರಂತವೊಂದು ಈಗಾಗಲೇ ನಡೆದು ಹೋಗ್ಬಿಟ್ಟಿದೆ. ಈ ಒಂದು ದುರಂತದಿಂದಾಗಿ 10 ಜನ ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆ ಆಗಬಾರ್ದಾಗಿತ್ತು. ಬಟ್ ಈ ಒಂದು ಘಟನೆಗೆ ಕಾರಣ ಯಾರು? ರಮ್ಯಾ, ಇದು ನಿರ್ಮಾಣ ಹಂತದಲ್ಲಿರುವಂತಹ ದೇವಸ್ಥಾನ. ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಭಕ್ತಾದಿಗಳಿಗೆ ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಅಲ್ಲಿನ ಆಡಳಿತ ಮಂಡಳಿ, ಅಂದರೆ ವೆಂಕಟೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಸದ್ಯಕ್ಕೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಪ್ರತಿದಿನ ಆ ಒಂದು ವೆಂಕಟೇಶ್ವರನ ದರ್ಶನವನ್ನು ಮಾಡಲಿಕ್ಕೆ 2,000-3,000 ಜನ ಬರ್ತಾಯಿದ್ರು. ಆದರೆ ಇವತ್ತು ಏಕಾದಶಿ ಇದ್ದಿದ್ದರಿಂದ ಸುಮಾರು 20,000-25,000 ಭಕ್ತಾದಿಗಳು ದೇವರ ದರ್ಶನಕ್ಕೆ ಬಂದಿದ್ರು. ಹೀಗಾಗಿ ಕಾಲ್ ತೊಳಿತ ಆಯಿತು ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಆದರೆ ಘಟನೆಗೆ ಅಸಲಿ ಕಾರಣ ಏನು ಅನ್ನೋದನ್ನು ನಾವು ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕುವ ಸಂದರ್ಭದಲ್ಲಿ ಗೊತ್ತಾಗಿದ್ದೇನು ಅಂತಂದರೆ, ಅಲ್ಲಿ ಆಡಳಿತ ಮಂಡಳಿಯ ಸಂಪೂರ್ಣವಾದಂತಹ ವೈಫಲ್ಯ ಈ ಒಂದು ಘಟನೆಗೆ ಪ್ರಮುಖವಾದಂಥ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಿದೆ. ಯಾಕೆಂತಂದರೆ ಏಕಾದಶಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ. ಹೀಗಾಗಿ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಗಾಗಿರ್ಬೋದು ಅಥವಾ ಜಿಲ್ಲಾಡಳಿತಕ್ಕೆ ಒಂದು ಮಾಹಿತಿಯನ್ನು ಕೊಡಬೇಕಾಗಿತ್ತು. ಆದರೆ ಇಲ್ಲಿ ಆಡಳಿತ ಮಂಡಳಿ, ಖಾಸಗಿಯವರು ನಿರ್ಮಾಣ ಮಾಡಿದಂತಹ ಈ ಒಂದು ವೆಂಕಟೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಏನಿತ್ತು, ಇದು ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರಲಿಲ್ಲ, ಜೊತೆಗೆ ಜಿಲ್ಲಾಡಳಿತಕ್ಕೂ ಕೂಡ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಒಂದು ವೇಳೆ ಮಾಹಿತಿಯನ್ನು ಕೊಟ್ಟಿದ್ದೇ ಆದಲ್ಲಿ ಇಷ್ಟು ಸಂಖ್ಯೆಯಲ್ಲಿ, ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಅಂತಂದಾಗ ಬೇಕಾದಂಥ ವ್ಯವಸ್ಥೆಗಳಾಗಿರ್ಬೋದು, ಜೊತೆಗೆ ಪ್ರಥಮ ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಆದರೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ನೀಡದೇ ಇರೋದ್ರಿಂದ ಈ ರೀತಿಯಾದಂಥ ಒಂದು ದೊಡ್ಡ ದುರಂತ ಸಂಭವಿಸಿದೆ. ಸೊ ಘಟನೆಯಲ್ಲಿ ಈಗ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಜೊತೆಗೆ 20ಕ್ಕೂ ಹೆಚ್ಚು ಮಂದಿ ಈಗಾಗಲೇ ಗಂಭೀರವಾದಂಥ ಗಾಯಗಳಾಗಿದೆ. ಅವರನ್ನು ಹತ್ತಿರದಲ್ಲಿರುವಂತಹ ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸ ಆಗಿದೆ. ಯಾವಾಗ ಈ ಒಂದು ಘಟನೆ ನಡೀತು, ತಕ್ಷಣವೇ ಜಿಲ್ಲಾಡಳಿತವನ್ನು ಕೂಡ ಎಚ್ಚೆತ್ತುಕೊಂಡಿದೆ. ಸ್ವತಃ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು. ಘಟನೆಗೆ ನನ್ನ ವಿಷಾದ ಇದೆ, ಜೊತೆಗೆ ಯಾರು ಘಟನೆಗೆ ಗಾಯಗಳಾಗಿದೆ ಅವರಿಗೆ ಸರ್ಕಾರದ ವತಿಯಿಂದನೇ ಬೇಕಾದಂಥ ಒಂದು ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಡೈರೆಕ್ಷನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಮಾಹಿತಿ ಏನು ಅಂತಂದ್ರೆ ರಮ್ಯಾ, ಇಲ್ಲಿ ನೂಕು ನುಗ್ಗಲಾಯಿತು. ಅಂದರೆ ಏಕಾದಶಿ ಇರೋ ಹಿನ್ನೆಲೆಯಲ್ಲಿ ದೇವರ ದರ್ಶನವನ್ನು ಮಾಡಬೇಕು ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ರು. ದೇವರ ದರ್ಶನವನ್ನು ಪಡೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾ ಮುಂದು ತಾ ಮುಂದು ಅಂತ ಹೇಳಿ ಭಕ್ತಾದಿಗಳು ದೇವಸ್ಥಾನದ ಒಳಗಡೆ ಹೋಗ್ಲಿಕ್ಕೆ ಮುಂದಾದ್ರೆ, ಅಂದ್ರೆ ಕೆಲವೊಂದು ಕಡೆ ಜಡೆ ಜಗಳ ಅನ್ನುವಂಥದ್ದೇನು ಬರುತ್ತೆ, ಅಂದ್ರೆ ಈ ಮಹಿಳೆಯರ ನಡುವೆ ಇಲ್ಲ ನಾನು ಮುಂದೆ ಹೋಗ್ಬೇಕು, ನಾನು ಮೊದಲು ದರ್ಶನ ಮಾಡಬೇಕು ಅನ್ನುವಂತಹ ಏನು ಮನಸ್ಥಿತಿ ಇತ್ತು, ಇದು ಕೂಡ ಒಂದು ಘಟನೆಗೆ ಪ್ರಮುಖವಾದಂತಹ ಕಾರಣ ಅನ್ನುವಂಥದ್ದು. ಮತ್ತೊಂದೇನು ಅಂತಂದ್ರೆ, ಈ ಒಂದು ದೇವಸ್ಥಾನದ ದರ್ಶನವನ್ನು ಆದ ನಂತರ ಭಕ್ತಾದಿಗಳು ದರ್ಶನವನ್ನು ಪಡೆದು ಹೊರಗಡೆ ಬರಬೇಕು ಅಂತಂದ್ರೆ ಅದಕ್ಕೆ ಸಪ್ರೇಟ್ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಆಡಳಿತ ಮಂಡಳಿ ಮಾಡಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಥವಾ ಅತಿ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ, ನಿರ್ಲಕ್ಷ್ಯ ಏನು ಅಂತಂದ್ರೆ, ದೇವಸ್ಥಾನದ ಒಳಗಡೆನೂ ಕೂಡ ಒಂದೇ ಮಾರ್ಗ ಇತ್ತು, ಬರುವಂತಹ ಭಕ್ತಾದಿಗಳು ದರ್ಶನವನ್ನ ಮಾಡಿ ಬರುವಂತಹ ಮಾರ್ಗನೂ ಕೂಡ ಒಂದೇ ಇತ್ತು. ಹೀಗಾಗಿನೂ ಕೂಡ ಈ ಒಂದು ದೊಡ್ಡ ದುರಂತ ಸಂಭವಿಸಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ರಮ್ಯಾ, ಉಲ್ಲಾಸ್, ನೋಡಿ, ದೇವಸ್ಥಾನದ ಆಡಳಿತ ಮಂಡಳಿಗೆ ಈ ಒಂದು ಕ್ರೌಡ್ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ವಿಚಾರ ಗೊತ್ತಿರಬೇಕು. ಗೊತ್ತಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿ ಆಗಿರಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಪಾಪ ಈಗ ಅಮಾಯಕರ ಪ್ರಾಣ ಪಕ್ಷಿ ಹೋಗಿದೆ. ಮತ್ತೆ ಯಾರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿರಲಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದು ಮಾಹಿತಿಯನ್ನ ಕೊಡದೇ ಇದ್ರು ಇಂಟೆಲಿಜೆನ್ಸ್ ರಿಪೋರ್ಟ್ ಏನ್ ಮಾಡ್ತಾ ಇತ್ತು ಅನ್ನುವಂತಹ ಪ್ರಶ್ನೆ ಕಾಡುತ್ತೆ ಈ ಒಂದು ಇಷ್ಟೊಂದು ದೊಡ್ಡ ದುರಂತ ಆಗೋದಕ್ಕೆ.
ರಮ್ಯಾ, ಈ ಒಂದು ದೇವಸ್ಥಾನ ಆರಂಭ ಆಗಿ ಇನ್ನೂ ಕೂಡ ದೇವಸ್ಥಾನ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಅಂದರೆ ತಿರುಪತಿಯ ಮಾದರಿಯಲ್ಲಿನೇ ಈ ಒಂದು ದೇವಸ್ಥಾನವನ್ನು ಅದೇ ಮಾದರಿಯಲ್ಲಿ ವೆಂಕಟೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಳೆದ 3-4 ವರ್ಷಗಳಿಂದ ದೇವಸ್ಥಾನದ ಕಾರ್ಯ ನಡೀತಾ ಇತ್ತು. ಆದರೆ 70% ದೇವಸ್ಥಾನದ ಕಾರ್ಯ ಪೂರ್ಣಗೊಂಡಿತ್ತು. ಹೀಗಾಗಿನೇ ಕಳೆದ 4-5 ತಿಂಗಳ ಹಿಂದೆ ಅಷ್ಟೇ ಭಕ್ತಾದಿಗಳಿಗೆ ದೇವರ ದರ್ಶನವನ್ನು ಮಾಡಲಿಕ್ಕೆ ಆಡಳಿತ ಮಂಡಳಿ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಅಂದರೆ ಇದು ಖಾಸಗಿಯವರು ನಿರ್ಮಾಣ ಮಾಡಿದಂತಹ ಒಂದು ಆಡಳಿತ ಮಂಡಳಿ ಈ ಒಂದು ದೇವಸ್ಥಾನದ ಉಸ್ತುವಾರಿಯನ್ನು ವಹಿಸ್ತಾ ಇತ್ತು. ಸಾಮಾನ್ಯ ದೇವಸ್ಥಾನ ಆರಂಭ ಆದಾಗಿಂದ ಇಲ್ಲಿವರೆಗೂ ಕೂಡ ಪ್ರತಿದಿನ ಸುಮಾರು 1,000-2 ಸಾವಿರ ಜನ ಭಕ್ತಾದಿಗಳು ಮಾತ್ರ ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ. ಆದರೆ ಇವತ್ತು ಏಕಾದಶಿ ಇರೋ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿರುವಂಥದ್ದು. ಸಾಮಾನ್ಯವಾಗಿ ಆಡಳಿತ ಮಂಡಳಿಗೆ ಈ ಒಂದು ಏಕಾದಶಿ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಎನ್ನುವಂಥದ್ದು ಮಾಹಿತಿ ಇದ್ರೂ ಕೂಡ ಅದನ್ನು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಹತ್ತಿರದ ಪೊಲೀಸ್ ಠಾಣೆಗೆ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಏನಕ್ಕೆ ಅಂತಂದರೆ ಇಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಅಂತಂದಾಗ ಅವರಿಗೆ ಕ್ರೌಡ್ ಕಂಟ್ರೋಲ್ ಅನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಭಕ್ತಾದಿಗಳಿಗೆ ದೇವರ ದರ್ಶನವನ್ನು ಪಡೆಯಬೇಕು